ಈ ಒಂದು ವಿಡಿಯೋದಲ್ಲಿ ಗ್ರಾಮರ್ಸ್ ರೂಲ್ ಯೂಸ್ ಮಾಡಿಕೊಂಡು ಲೀನಿಯರ್ ಇಕ್ವೇಶನ್ ಕೊಟ್ಟಾಗ ಯಾವ ರೀತಿ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಫಸ್ಟಿಗೆ ಗ್ರಾಮರ್ಸ್ ರೂಲ್ ಅನ್ನೋದು ಏನು ಅಂತ ತಿಳ್ಕೊಳ್ಳೋಣ. ಈ ಗ್ರಾಮರ್ಸ್ ರೂಲ್ ಅನ್ನೋದು ಏನಪ್ಪಾ ಅಂದ್ರೆ, ಇಟ್ ಈಸ್ ಯೂಸ್ಡ್ ಟು ಫೈಂಡ್ ದ unknown values, used to find the unknown values in the system of equations. System of equations ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಈ ತರ ವ್ಯಾಲ್ಯೂ ಕೊಟ್ಟಿರ್ತಾರೆ. 2x plus 3y is equal to 3 and 5x plus 6y is equal to 5. ಈ ತರ ಕೊಟ್ಟಿರ್ತಾರೆ. ಇದನ್ನ ನಾವೇನಂತ ಕರಿತೀವಿ? ಲೀನಿಯರ್ ಇಕ್ವೇಶನ್ಸ್ ಅಂತ ಕರಿತೀವಿ. ಈ ಲೀನಿಯರ್ ಇಕ್ವೇಶನ್ಸ್ ಅಲ್ಲಿ 2 ವೇರಿಯೇಬಲ್ಸ್ ಆದ್ರೂ ಯೂಸ್ ಮಾಡಿರ್ಬೋದು ಅಥವಾ 3 ವೇರಿಯೇಬಲ್ಸ್ ಆದ್ರೂ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಈ ತರ 2x plus 3y plus 5z is equal to 3. ಅದೇ ರೀತಿ 5x plus 6y plus 3z is equal to 5. 6x plus 2y plus 4z is equal to 10. ಇದು 3 ವೇರಿಯೇಬಲ್ಸ್ ವ್ಯಾಲ್ಯೂಸ್. ಈ ತರ ಲೀನಿಯರ್ ಇಕ್ವೇಶನ್ಸ್ ಅಲ್ಲಿ ನಮಗೆ ಅನ್ನೋನ್ ವ್ಯಾಲ್ಯೂಸ್ ಅಂದ್ರೆ ಇಲ್ಲಿ ನಮಗೆ ಎಕ್ಸ್ ಅಂಡ್ ವೈ ಆರ್ ದ ಅನ್ನೋನ್ ವ್ಯಾಲ್ಯೂಸ್, ಇಲ್ಲಿ ಎಕ್ಸ್ ವೈ ಝೆಡ್ ಆರ್ ದ ಅನ್ನೋನ್ ವ್ಯಾಲ್ಯೂಸ್. ಈ ಅನ್ನೋನ್ ವ್ಯಾಲ್ಯೂಸ್ಗೆ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡಕ್ಕೆ ನಾವೇನ್ ಯೂಸ್ ಮಾಡ್ತೀವಿ? ಗ್ರಾಮರ್ಸ್ ರೂಲ್ ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ಟು ಫೈಂಡ್ ದ ಅನ್ನೋನ್ ವ್ಯಾಲ್ಯೂಸ್ ಇನ್ ದ ಗಿವನ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ಇದನ್ನ ಯಾವ ರೀತಿ ನಾವು ಫೈಂಡ್ ಔಟ್ ಮಾಡ್ತೀವಿ ಅಂತ ಅಂದ್ರೆ, ನಾವು ಮೊದಲಿಗೆ ಈಗ ಫಾರ್ ಎಕ್ಸಾಂಪಲ್ ವ್ಯಾಲ್ಯೂಸ್ ಅಂದ್ರೆ ಡಿಟರ್ಮಿನೆಂಟ್ ನ ಫೈಂಡ್ ಔಟ್ ಮಾಡ್ತೀವಲ್ಲ, ಆ ಡಿಟರ್ಮಿನೆಂಟ್ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡಿ ನಾವು ಗ್ರಾಮರ್ಸ್ ರೂಲ್ ನ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ತೀವಿ? ಡಿ ಎಕ್ಸ್ ಬೈ ಡಿ ನ ಮಾಡ್ತೀವಿ. ವೈ ವ್ಯಾಲ್ಯೂ ಬೇಕಪ್ಪ ಅಂದ್ರೆ ಡಿ ವೈ ಬೈ ಡಿ ನ ಮಾಡ್ತೀವಿ. ಇಲ್ಲಿ ಡಿ ಅನ್ನೋದೇನಪ್ಪಾ ಅಂದ್ರೆ ಡಿಟರ್ಮಿನೆಂಟ್ ಅಥವಾ ಡೆಲ್ಟಾ ಅಂತೇಳಿ ಕರಿತೀವಿ. ಇದನ್ನ ಡಿಟರ್ಮಿನೆಂಟ್ ಅಥವಾ ಡೆಲ್ಟಾ ಅಂತ ಕರಿತೀವಿ, ಅಥವಾ ನಾವು ಅದನ್ನ ಡಿ ಇಂದನಾದ್ರೂ ರೆಪ್ರೆಸೆಂಟ್ ಮಾಡಬಹುದು. ಎಕ್ಸ್ ವ್ಯಾಲ್ಯೂ ಬೇಕಂದ್ರೆ ಡಿ ಎಕ್ಸ್ ಬೈ ಡಿ ಮಾಡ್ತೀವಿ, ವೈ ವ್ಯಾಲ್ಯೂ ಬೇಕಂದ್ರೆ ಡಿ ವೈ ಬೈ ಡಿ ಮಾಡ್ತೀವಿ, ಝೆಡ್ ವ್ಯಾಲ್ಯೂ ಬೇಕಪ್ಪ ಅಂದ್ರೆ ಡಿ ಝೆಡ್ ಬೈ ಝೆಡ್ ಅನ್ನ ಮಾಡ್ತೀವಿ. ಈ ಯಾವ ರೀತಿ ಇದನ್ನ ನಾವು ಮಾಡ್ತೀವಿ ಅನ್ನೋದನ್ನ ಎಕ್ಸಾಂಪಲ್ ಮುಖಾಂತರ ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಫಸ್ಟಿಗೆ ನಾವು ಏನ್ ಮಾಡೋಣ ಅಂದ್ರೆ, ಒಂದು 2 ವೇರಿಯೇಬಲ್ಸ್ ಅಥವಾ 2 ವೇರಿಯೇಬಲ್ಸ್ ಇರೋ ವ್ಯಾಲ್ಯೂಸ್ ನ ಮಾಡೋಣ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಕ್ವಶನ್ ಕೊಟ್ಟಿರ್ತಾರೆ ಅಂದ್ರೆ, ಇಲ್ಲಿ ನಮಗೆ ಈ ತರ ಸಾಲ್ವ್ ಬೈ ಗ್ರಾಮರ್ಸ್ ರೂಲ್ ಅಂತ ಕೊಟ್ಟಿರ್ತಾನೆ. ಸಾಲ್ವ್ ಬೈ ಗ್ರಾಮರ್ಸ್ ರೂಲ್ ಅಂತೇಳಿ ಕೊಟ್ಟಿರ್ತಾನೆ. ಇಲ್ಲಿ ಸಾಲ್ವ್ ಬೈ ಗ್ರಾಮರ್ಸ್ ರೂಲ್ ಅಂತ ಕೊಟ್ಟು ಈ ತರ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಶನ್ಸ್ ನ ಕೊಟ್ಟಿರ್ತಾನೆ. ಯಾವ ರೀತಿ ಅನ್ನೋದನ್ನ ನೋಡೋಣ. ಈಗ ಇಲ್ಲಿ ನಮಗೆ ಏನ್ ಕೊಟ್ಟಿರ್ತಾರೆ? ಫಾರ್ ಎಕ್ಸಾಂಪಲ್ 12x ಮೈನಸ್ 10y is equal to 46 ಅಂತ ಕೊಟ್ಟಾನ ಒಂದು. ಅದೇ ರೀತಿ ಇನ್ನೊಂದು 3x plus 2y is equal to minus 3. ಈ ತರ ಎರಡು ಏನ್ ಕೊಟ್ಟಾನ? ವೇರಿಯೇಬಲ್ಸ್ ಲೀನಿಯರ್ ಇಕ್ವೇಶನ್ ಕೊಟ್ಟಾನ. ಈ ಲೀನಿಯರ್ ಇಕ್ವೇಶನ್ ಗೆ ನಾವು ಏನ್ ಫೈಂಡ್ ಔಟ್ ಮಾಡಬೇಕು? ಎಕ್ಸ್ ಅಂಡ್ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಈ ಎಕ್ಸ್ ಅಂಡ್ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಫಸ್ಟಿಗೆ ನಾವೇನ್ ಮಾಡ್ತೀವಿ ಅಂದ್ರೆ, ಇದನ್ನ ಮ್ಯಾಟ್ರಿಕ್ಸ್ ಫಾರ್ಮ್ನಾಗ ಬರ್ಕೊಂತೀವಿ. ಮ್ಯಾಟ್ರಿಕ್ಸ್ ಫಾರ್ಮ್ನಾಗ ಹೆಂಗ್ ಬರ್ಕೊಂತೀವಿ ಅಂದ್ರೆ, ಇದು ಫಸ್ಟ್ ಇಲ್ಲಿ ನಮ್ಗೇನಿದೆಯಲ್ಲ 12 ಮೈನಸ್ 10 ಇದೆ. ನೆಕ್ಸ್ಟ್ ಅಂದ್ರೆ ಓನ್ಲಿ ನಂಬರ್ಸ್ ಏನಿದಾವಲ್ಲ ಈ ನಂಬರ್ಸ್ ನ ಬರ್ಕೊಂತೀವಿ. ವೇರಿಯೇಬಲ್ಸ್ ಏನಿರ್ತಾವಲ್ಲ ಕೋಎಫಿಷಿಯಂಟ್ಸ್ ಅವನ್ನ ಹಂಗೆ ಬಿಡ್ತೀವಿ. ಇಲ್ಲಿ 3 ಮತ್ತೆ ಇಲ್ಲಿ 2 ಬರುತ್ತೆ. ಇದು ಫಸ್ಟ್ ಮ್ಯಾಟ್ರಿಕ್ಸ್. ಅದೇ ರೀತಿ ಈಕ್ವಲ್ ಟು ಅಂತ ತಗೊಂತೀವಿ ಅಥವಾ ಅದನ್ನ ಬಿ ಅಂತ ತಗೊಳ್ತೀವಿ. ಬಿ ಅಂತ ತಗೊಂಡು ಇಲ್ಲೇನ್ ಕಾನ್ಸ್ಟೆಂಟ್ ಟರ್ಮ್ಸ್ ಇದಾವಲ್ಲ ಈಕ್ವಲ್ ಟು ಅವನ್ನ ಬರ್ಕೊಂತೀವಿ. ಅವು ಏನಿದಾವೆ 46 ಇದೆ ಒಂದು, ಇನ್ನೊಂದು -3 ಇದೆ. ಇದನ್ನ ಬರ್ಕೊಂತೀವಿ.
ಇಲ್ಲಿ ಇದನ್ನು ಬರ್ಕೊಂಡಾಗ ನಾವು ಫಸ್ಟ್ ಏನು ಮಾಡ್ತೀವಪ್ಪ ಅಂದರೆ ಫಸ್ಟು ಫೈಂಡ್ ಔಟ್ ಮಾಡಬೇಕಾಗಿರೋದು ಡೆಲ್ಟಾ ಅಥವಾ ಡಿ. ಡೆಲ್ಟಾ ಅಂದ್ರೂ ಒಂದೇ ಅಥವಾ ಡಿ ಅಂದ್ರೂ ಒಂದೇ. ಈ ಡಿ ಅನ್ನೋದೇನಂದರೆ ಇಲ್ಲಿ ಏನು ಬರ್ತದಲ್ಲ, ಈ ಫಸ್ಟ್ ವ್ಯಾಲ್ಯೂಸು ಇದಕ್ಕೆ ನಾವೇನು ಮಾಡ್ತೀವಿ, ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡ್ತೀವಿ. ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಫಸ್ಟ್ ನಾವೇನು ಬರ್ಕೊತೀವಿ, 12 ಮೈನಸ್ 10 ಅಂತ ಬರ್ಕೊತೀವಿ, 3 ಮತ್ತು 2 ಅಂತ ಬರ್ಕೊತೀವಿ. ಇದಕ್ಕೆ ನಾವು ಡಿಟರ್ಮಿನೆಂಟ್ನ ಕಂಡುಹಿಡಿಯೋದು ಹೆಂಗೆ, ಫಸ್ಟು ನಿಮಗೆ ಆಲ್ರೆಡಿ ಗೊತ್ತೈತೆ, ಡಿಟರ್ಮಿನೆಂಟ್ನ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. 12 ಇಂಟು 2 ಅಂದರೆ 24 ಬರುತ್ತೆ. ಮೈನಸ್ ಇದೆ, ಇಲ್ಲಿ -10 ಇಂಟು 3 ಮಾಡಿದರೆ -30 ಬರುತ್ತೆ. ಅವಾಗ ಏನಾಯಿತು ನಮಗೆ 24 ಪ್ಲಸ್ 30 ಆಯಿತು. 24 ಪ್ಲಸ್ 30 ಅಂದರೆ ವ್ಯಾಲ್ಯೂ 54 ಬಂತು. ಇದು ನಮಗೇನಪ್ಪ ಅಂದರೆ ಡೆಲ್ಟಾ ಆರ್ ಡಿ. ಈಗ ನಾವೇನು ಮಾಡಬೇಕು, ನಾವು ಅವಾಗಲೇ ಹೇಳ್ದಂಗೆ ಎಕ್ಸ್ ವ್ಯಾಲ್ಯೂ ನಮಗೆ ಬೇಕಪ್ಪ ಅಂದರೆ ಡಿ ಎಕ್ಸ್ ಬೈ ಡಿ ಮಾಡ್ತೀವಿ. ಅದೇ ರೀತಿ ವೈ ವ್ಯಾಲ್ಯೂ ಬೇಕಪ್ಪ ಅಂದರೆ ಡಿ ವೈ ಬೈ ಡಿನ ಮಾಡ್ತೀವಿ. ಈಗ ನಮಗೆ ಡಿ ವೈ ವ್ಯಾಲ್ಯೂ ಗೊತ್ತಾಯಿತು. ನಾವೀಗ ಏನು ಫೈಂಡ್ ಔಟ್ ಮಾಡಬೇಕು, ಡಿ ಎಕ್ಸ್ ಮತ್ತು ಡಿ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಡಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ಇಲ್ಲಿ ನಾವು ಡಿಟರ್ಮಿನೆಂಟ್ ಏನು ಬರ್ಕೊತೀವಲ್ಲ, ಈ ಡಿಟರ್ಮಿನೆಂಟಲ್ಲಿ ಎಕ್ಸ್ ವ್ಯಾಲ್ಯೂ ಇರೋ ಜಾಗದಲ್ಲಿ ನಾವೇನು ಬರ್ಕೊತೀವಿ, ಈ ವ್ಯಾಲ್ಯೂಸ್ ಕಾನ್ಸ್ಟೆಂಟ್ ಟರ್ಮ್ಸ್ ಇರ್ತಾವಲ್ಲ ಆ ವ್ಯಾಲ್ಯೂಸ್ನ ಬರ್ಕೊತೀವಿ. ಇಲ್ಲೇನಿದೆ 46 ಇದೆ, -3 ಇದೆ, ಅದನ್ನು ಬರ್ಕೊಂಡ್ವಿ. ನೆಕ್ಸ್ಟು ವೈ ಟರ್ಮ್ಸ್ ಏನಿದೆಯಲ್ಲ, ವೈ ಟರ್ಮ್ಸ್ ಹಂಗೆ ಬರ್ಕೊತೀವಿ. ಅಂದರೆ ಇಲ್ಲಿ ನಮಗೆ ಎಕ್ಸ್ ವ್ಯಾಲ್ಯೂ ಬೇಕಂದಾಗ ಈ ಎಕ್ಸ್ ಟರ್ಮ್ನ ಬಿಟ್ಟು ಈ ಕಾನ್ಸ್ಟೆಂಟ್ ಟರ್ಮ್ನ ಬರ್ಕೊತೀವಿ, 46/3. ನೆಕ್ಸ್ಟು ವೈ ಟರ್ಮ್ ಏನಿದೆ, -10 ಇದೆ, ನೆಕ್ಸ್ಟು 2 ಇದೆ, ಅದನ್ನು ಹಂಗೆ ಬರ್ಕೊತೀವಿ. ಇದನ್ನ ನಾವು ಏನು ಮಾಡಬೇಕು, ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡಬೇಕು. ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡಿದಾಗ 46 ಇಂಟು 2 ಮಾಡಿದಾಗ ಎಷ್ಟು ಬರುತ್ತೆ, 92 ಬರುತ್ತೆ. ಮೈನಸ್ ಇಲ್ಲಿ ನೋಡ್ರಿ -10 ಇಂಟು -3 ಅಂದರೆ 30 ಬರ್ತದೆ. 10 ಇಂಟು 3 ಅಂದರೆ 30. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಹಂಗಾಗಿ ಅದನ್ನ ಹಂಗೆ ಬರ್ಕೊಂತೀವಿ. ನೆಕ್ಸ್ಟ್ ಏನಾಯ್ತು, 92 ಮೈನಸ್ 30. 92 ಮೈನಸ್ 30 ಅಂದರೆ 92ದಲ್ಲಿ 30 ಹೋದರೆ 62 ಆನ್ಸರ್ ಬರುತ್ತೆ. ಅದೇ ರೀತಿ ಡಿ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಡಿ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟು ನಾವೇನು ಮಾಡ್ಕೊತೀವಿ, ಎಕ್ಸ್ ಟರ್ಮ್ ಏನಿರ್ತದೋ ಆ ಎಕ್ಸ್ ಟರ್ಮ್ನ ಹಂಗೆ ಬರ್ಕೊತೀವಿ. ಎಕ್ಸ್ ಟರ್ಮ್ ಇದೆ 12 3 ಇದೆ, 12 3ನ ಹಂಗೆ ಬರ್ಕೊತೀನಿ. ನೆಕ್ಸ್ಟ್ ವೈ ಟರ್ಮ್ ಬಿಟ್ಟು ನಾನೇನು ಮಾಡ್ಕೊತೀನಿ, ವೈ ಟರ್ಮ್ ಬದಲು ಕಾನ್ಸ್ಟೆಂಟ್ ಟರ್ಮ್ನ ಬರ್ಕೊತೀನಿ. ಕಾನ್ಸ್ಟೆಂಟ್ ಟರ್ಮ್ ಇದೆ 46 ಇಂಟು -3 ಇದೆ, ಅದನ್ನು ಬರ್ಕೊಂಡೆ. ನೆಕ್ಸ್ಟ್ ಇದಕ್ಕೆ ನಾವೇನು ಮಾಡ್ತೀವಿ, ಇವಾಗ ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡ್ತೀವಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ನ ಮಾಡಿದಾಗ 12 ಇಂಟು -3 ಅಂದರೆ -36, ಮೈನಸ್ ಇಂಟು ಮೈನಸ್ ಅಂದರೆ ಅಲ್ಲಿ ಏನಾಗುತ್ತೆ, ಮೈನಸ್ ಇದೆ. ಇಲ್ಲಿ 46 ಇಂಟು 3 ಮಾಡಿದ್ರೆ 3 6 ಜಾ 18, 1 3 4 ಜಾ 12, 12 1 3 ಅಂದರೆ 13 ಆಗುತ್ತೆ. -36 ಮೈನಸ್ 138 ಎರಡೂ ವ್ಯಾಲ್ಯೂನ ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಬರುತ್ತಪ್ಪ ಅಂದರೆ -138. 8 6 14, 3 3 6 7, ಇಲ್ಲಿ 1 -174 ಬರ್ತದೆ. ಇದು ಡಿ ವೈ ವ್ಯಾಲ್ಯೂ. ಸೊ ಇವಾಗ ನಮಗೆ ಎಕ್ಸ್ ವ್ಯಾಲ್ಯೂ ಬೇಕಂದಾಗ ನಾವೇನು ಮಾಡ್ತೀವಿ, ಡಿ ಎಕ್ಸ್ ಬೈ ಡಿ. ಡಿ ಎಕ್ಸ್ ವ್ಯಾಲ್ಯೂ ಏನು ಬಂದಿದೆ, 62 ಇದೆ. ನೆಕ್ಸ್ಟು ಡಿ ವ್ಯಾಲ್ಯೂ ಏನು ಬಂದಿದೆ, 54 ಬಂದೈತೆ. ಇದನ್ನು ನಾವೇನು ಮಾಡ್ತೀವಿ, ಇದು ಒಂದೇ ಮಗ್ಗೆಯಲ್ಲಿ ಹೋದರೆ ಹೊಡಿಬೇಕು, ಇಲ್ಲ ಅಂದರೆ ಹಂಗೆ ಹೊಡ್ಬೇಕು. 2ರಿಂದ ಡಿವೈಡ್ ಮಾಡ್ತೀವಿ. 2ಇಂದ ಡಿವೈಡ್ ಮಾಡಿದಾಗ 2 2 ಜಾ 4, 2 7 ಜಾ, ನೆಕ್ಸ್ಟ್ 2 3 ಜಾ 2 1 ಜಾ 31/27 ಆಗುತ್ತೆ. ಅದೇ ರೀತಿ ವೈ ವ್ಯಾಲ್ಯೂ ಬೇಕಂದಾಗ ಡಿ ವೈ ಬೈ ಡಿ ಮಾಡ್ತೀವಿ. ಡಿ ವೈ ಏನಿದೆ -138 ಇದೆ. ಡಿ ವ್ಯಾಲ್ಯೂ ಏನಿದೆ 54 ಇದೆ. ಇವನ್ನ ನಾವು ಡಿವೈಡ್ ಮಾಡಿದಾಗ 2ಇಂದ ಡಿವೈಡ್ ಮಾಡಿದಾಗ 2 6 ಜಾ 12, 2 9 ಜಾ 18 ಬರುತ್ತೆ. ನೆಕ್ಸ್ಟ್ 27, ಇಲ್ಲಿ 3ಇಂದ ಹೋಗುತ್ತೆ, 3 2 ಜಾ 3 3 ಜಾ, ಇಲ್ಲಿ 3 9 ಜಾ. ಸೊ 23/9, ಇಲ್ಲಿ ಮೈನಸ್ ಇರೋದ್ರಿಂದ -23/9. ಸೊ ಎಕ್ಸ್ ವ್ಯಾಲ್ಯೂ ಬಂತು ಮತ್ತು ವೈ ವ್ಯಾಲ್ಯೂ ಬಂತು. ಈ ಥರ ನಾವು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಇದು 2 ಸಿಸ್ಟಮ್ಗೆ, ಲೀನಿಯರ್ ಇಕ್ವೇಷನ್ಗೆ ನಾವು ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಅದೇ ರೀತಿ ಈಗ ನಾವು
3 ಇನ್ಪುಟ್ಸ್ ಅಥವಾ 3 ವೇರಿಯೇಬಲ್ಸ್ನ ಕೊಟ್ಟಾಗ ಯಾವ ರೀತಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಇಲ್ಲಿ ಒಂದು ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ ಬಂದಿರೋ ಎಕ್ಸಾಂಪಲ್ನ ನಾನು ಬರಿತಾ ಇದ್ದೀನಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 7 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು 2x ಪ್ಲಸ್ 3y ಪ್ಲಸ್ 2z ಇಸ್ ಈಕ್ವಲ್ ಟು 17 ಅಂತ ಕೊಟ್ಟಾರೆ. ನೆಕ್ಸ್ಟು 4x ಪ್ಲಸ್ 9y ಪ್ಲಸ್ z ಇಸ್ ಈಕ್ವಲ್ ಟು 37 ಅಂತ ಕೊಟ್ಟಾರೆ. ಸಾಲ್ವ್ ಬೈ ಕ್ರಾಮರ್ಸ್ ರೂಲ್ ಅಂತೇಳಿ ಕೇಳಿದ್ದಾರೆ. ಸಾಲ್ವ್ ಬೈ ಕ್ರಾಮರ್ಸ್ ರೂಲ್. ಇಲ್ಲಿ ನಾವು ಇದನ್ನ ಸಾಲ್ವ್ ಮಾಡಬೇಕಾದ್ರೆ ಹೆಂಗ್ ಮಾಡ್ತೀವಪ್ಪ ಅಂದ್ರೆ ಫಸ್ಟಿಗೆ ಇಲ್ಲಿ ನಾವು ಇದನ್ನ ಮ್ಯಾಟ್ರಿಕ್ಸ್ ಫಾರ್ಮ್ನಾಗ ಬರ್ಕೊಂತೀವಿ. ಮ್ಯಾಟ್ರಿಕ್ಸ್ ಫಾರ್ಮ್ನಾಗ ಹೆಂಗ್ ಬರ್ಕೊಂತೀವಿ, ಫಸ್ಟ್ ಎಕ್ಸ್ ಟರ್ಮ್ ಏನು ಇಲ್ಲ ಅಂದ್ರೆ 1 ಇರುತ್ತೆ, ವೈ ಟರ್ಮ್ ಇಲ್ಲ ಅಂದ್ರೆ 1 ಇರುತ್ತೆ, ಇಲ್ಲಿ ಕೂಡ 1 ಇದನ್ನ ಬರ್ಕೊಂಡ್ವಿ. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ರೋದಲ್ಲಿ 2 ಇದೆ, 3 ಇದೆ, 2 ಇದೆ. ನೆಕ್ಸ್ಟ್ ಥರ್ಡ್ ರಲ್ಲಿ 4 ಇದೆ, 9 ಇದೆ, ಏನು ಇಲ್ಲ ಅಂದ್ರೆ 1 ಇದು ಬಂತು. ನೆಕ್ಸ್ಟ್ ಇಸ್ ಈಕ್ವಲ್ ಟು ಸೆಕೆಂಡ್ ಇದರಲ್ಲಿ 7, 17, 37 ಅಂತೇಳಿ ಇದು ಏನಿದೆ ಕೊಟ್ಟಿರ್ತಕ್ಕಂಥ ಲೀನಿಯರ್ ಇಕ್ವೇಶನ್ಗೆ ನಾವೇನ್ ಮಾಡಿದ್ವಿ, ಮ್ಯಾಟ್ರಿಕ್ಸ್ ಫಾರ್ಮ್ನ ಬರ್ಕೊಂಡ್ವಿ. ಇಲ್ಲಿ ನಾವು ಫಸ್ಟ್ ಏನ್ ಮಾಡಬೇಕು, ಡಿ ನ ಕಂಡುಹಿಡಿತೀವಿ. ಅದಾದ್ಮೇಲೆ ಡಿ ಎಕ್ಸ್ ನ ಫೈಂಡ್ ಔಟ್ ಮಾಡಬೇಕು. ಅದಾದ್ಮೇಲೆ ಡಿ ವೈ ನ ಫೈಂಡ್ ಔಟ್ ಮಾಡಬೇಕು. ಅದಾದ್ಮೇಲೆ ಡಿ ಝೆಡ್ ನ ಫೈಂಡ್ ಔಟ್ ಮಾಡಬೇಕು. ಮಾಡಿದ್ಮೇಲೆ ನಾವು ಎಕ್ಸ್ ವ್ಯಾಲ್ಯೂ ಬೇಕಂದಾಗ ಡಿ ಎಕ್ಸ್ ಬೈ ಡಿ ಮಾಡ್ತೀವಿ, ವೈ ವ್ಯಾಲ್ಯೂ ಬೇಕಂದಾಗ ಡಿ ವೈ ಬೈ ಡಿ ಮಾಡ್ತೀವಿ, ಅದೇ ರೀತಿ ಝೆಡ್ ವ್ಯಾಲ್ಯೂ ಬೇಕಂದಾಗ ಡಿ ಝೆಡ್ ಬೈ ಡಿ ಮಾಡ್ತೀವಿ. ಇದನ್ನ 1 by 1 ಡಿ ಎಕ್ಸ್ ಡಿ ವೈ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ ಅಂತ ನೋಡೋಣ. ಈಗ ಫಸ್ಟಿಗೆ ಡಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕಿಂತ ಮುಂಚೆ ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಎಲ್ ಎಚ್ ಎಸ್ ಅಲ್ಲಿ ಅಂದ್ರೆ ನಮಗೆ ಲೀನಿಯರ್ ಇಕ್ವೇಶನ್ ಅಲ್ಲಿ ಏನ್ ಮ್ಯಾಟ್ರಿಕ್ಸ್ ಫಾರ್ಮ್ ಇರುತ್ತೋ ಅದನ್ನ ಡಿಟರ್ಮಿನೆಂಟ್ ಫಾರ್ಮ್ ನ ಬರ್ಕೊಂತೀವಿ. 1 1 1 2 3 2 4 9 1. ಇದಕ್ಕೆ ನಾವೇನ್ ಮಾಡ್ತೀವಿ, ಡಿಟರ್ಮಿನೆಂಟ್ ನ ಫೈಂಡ್ ಔಟ್ ಮಾಡ್ತೀವಿ. ಡಿಟರ್ಮಿನೆಂಟ್ ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವು 3 ವೇರಿಯೇಬಲ್ಸ್ ಇದ್ದಾಗ ಅಥವಾ 3 x 3 ಇದ್ದಾಗ ಪ್ಲಸ್ ಮೈನಸ್ ಪ್ಲಸ್ ಮಾಡ್ತೀವಿ. ಇಲ್ಲಿ ಫಸ್ಟಿಗೆ 1 ಇಂಟು 3 ಇಂಟು 1 ಮೈನಸ್ 3 ಇಂಟು 1 ಅಂದ್ರೆ 3 ಬರುತ್ತೆ, ಮೈನಸ್ 2 ಇಂಟು 9 ಅಂದ್ರೆ 18 ಬರ್ತದೆ. ನೆಕ್ಸ್ಟ್ ಅದೇ ರೀತಿ ಮೈನಸ್ 1 ಇಂಟು ಇಲ್ಲಿ ಈ ರೋನ ಈ ಕಾಲಮ್ನ ಬಿಡ್ತೀವಿ, 2 ಇಂಟು 1 2 ಬರ್ತದೆ, ಮೈನಸ್ 2 ಇಂಟು 4 ಮಾಡಿದಾಗ ಮೈನಸ್ 8 ಬರ್ತದೆ. ನೆಕ್ಸ್ಟ್ ಅದೇ ರೀತಿ ಪ್ಲಸ್ 1 ನ ಮಾಡಿದಾಗ ಇಲ್ಲಿ 2 ಇಂಟು 9 ಮಾಡಿದ್ರೆ 18 ಬರುತ್ತೆ, ಮೈನಸ್ 3 ಇಂಟು 4 ಮಾಡಿದಾಗ ಮೈನಸ್ 12 ಬರ್ತದೆ. ಇದನ್ನ ಮಾಡಿದ್ರೆ ನಮಗೆ ಏನ್ ಬರುತ್ತೆ, ಇಲ್ಲಿ ಮೈನಸ್ 15 ಬರ್ತದೆ, ಇಲ್ಲಿ ಮೈನಸ್ 1 ಇಲ್ಲಿ ಮೈನಸ್ 6 ಇದೆ, 2 ಮೈನಸ್ 8 ಅಂದ್ರೆ ಮೈನಸ್ 6 ಬರುತ್ತೆ, ಪ್ಲಸ್ 1 ಇಂಟು ಇಲ್ಲಿ 18 ಮೈನಸ್ 12 ಅಂದ್ರೆ 6 ಬರುತ್ತೆ. ಇಲ್ಲಿ ಮೈನಸ್ 15 ಮೈನಸ್ 1 ಇಂಟು ಮೈನಸ್ 6 ಮಾಡಿದ್ರೆ ಪ್ಲಸ್ 6, ಇಲ್ಲಿ ಪ್ಲಸ್ 6 ಬರುತ್ತೆ. ಪ್ಲಸ್ 6 ಪ್ಲಸ್ 6 ಪ್ಲಸ್ 12 ಆಯ್ತು, ಮೈನಸ್ 15 ಪ್ಲಸ್ 12 ಅಂದ್ರೆ ಮೈನಸ್ 3 ಬರುತ್ತೆ. ಇದು ವ್ಯಾಲ್ಯೂ ಏನು, ಡಿ ವ್ಯಾಲ್ಯೂ. ಅದೇ ರೀತಿ ಡಿ ಎಕ್ಸ್ ವ್ಯಾಲ್ಯೂ, ಡಿ ಎಕ್ಸ್ ವ್ಯಾಲ್ಯೂ ಬೇಕಂದಾಗ ನಾವೇನ್ ಮಾಡ್ತೀವಿ, ಎಕ್ಸ್ ಟರ್ಮ್ ಬದಲು ನಾವೇನ್ ಮಾಡ್ತೀವಿ, ನಮಗೆ ಆರ್ ಎಚ್ ಎಸ್ ಟರ್ಮ್ ಅಥವಾ ಈಕ್ವಲ್ ಟು ಪಾರ್ಟ್ ಅಲ್ಲಿ ಏನ್ ಬಂದಿರುತ್ತೋ ಅದನ್ನ ವ್ಯಾಲ್ಯೂನ ಬರ್ಕೊಂತೀವಿ. 7 17 37 ಬರ್ಕೊಂತೀವಿ. ನೆಕ್ಸ್ಟ್ ವೈ ಟರ್ಮು ಝೆಡ್ ಟರ್ಮು ಸೇಮ್ ಬರ್ಕೊಂತೀವಿ. 1 3 9 1 2 1. ಇದಕ್ಕೆ ನಾವೇನ್ ಮಾಡ್ತೀವಿ, ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ಫಸ್ಟಿಗೆ 7 ಇಂಟು ಮಾಡಿದಾಗ ಇಲ್ಲಿ 3 ಇಂಟು 1 ಮಾಡಿದ್ರೆ 3 ಬರುತ್ತೆ, ಮೈನಸ್ 2 ಇಂಟು 9 ಮಾಡಿದ್ರೆ 18 ಬರುತ್ತೆ. ನೆಕ್ಸ್ಟ್ ಮೈನಸ್ 1 ಇಂಟು ಮಾಡಿದಾಗ 17 ಇಂಟು 1 ಮಾಡಿದ್ರೆ 17 ಬರುತ್ತೆ, ಮೈನಸ್ 2 ಇಂಟು 37 ಮಾಡಿದ್ರೆ 37 2 74 ಬರುತ್ತೆ. ನೆಕ್ಸ್ಟು ಪ್ಲಸ್ 1 ಇಂಟು 17 9 17 ಇಂಟು 9 ಮಾಡಿದಾಗ ನಮಗೆ 9 7 63 ನೆಕ್ಸ್ಟು 9 1 9 153 ಬರ್ತದೆ, 153 ಮೈನಸ್ 3 ಇಂಟು 7 ಮಾಡಿದ್ರೆ 21 3 3 9 9 ಪ್ಲಸ್ 2 ಮಾಡಿದ್ರೆ 11 ಬರ್ತದೆ, ಅಂದರೆ 111 ಆಯಿತು. ಇಲ್ಲಿ ನಮಗೆ 7 ಇಂಟು 3 ಮೈನಸ್ 18 ಅಂದರೆ ಮೈನಸ್ 15. ನೆಕ್ಸ್ಟು ಮೈನಸ್ 1 ಇಂಟು 74 ಮೈನಸ್ 17 ಮಾಡಿದರೆ ನಮಗೇನು ಬರುತ್ತೆ, ಮೈನಸ್ 57 ಬರುತ್ತೆ, ಮೈನಸ್ 57. ನೆಕ್ಸ್ಟ್ ಪ್ಲಸ್ 1 ಇಂಟು 153 ಮೈನಸ್ 11 ಮಾಡಿದರೆ ಇಲ್ಲಿ ನಮಗೆ
2 ನೆಕ್ಸ್ಟ್ 5 1 4 42 ಬರ್ತದೆ. ಇಲ್ಲಿ ಏನಾಯಿತು, ಇಲ್ಲಿ 15 7 ಜಾ 105 ಮೈನಸ್ 105, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 57 ಆಯಿತು. ನೆಕ್ಸ್ಟು ಪ್ಲಸ್ 42, ಇಲ್ಲಿ 57 42 ಎರಡನ್ನೂ ನಾವು ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ, ಇವೆರಡನ್ನೂ ಆ್ಯಡ್ ಮಾಡಿದರೆ 279 549 99 ಬರುತ್ತೆ. ಇಲ್ಲಿ ಮೈನಸ್ 105 ಪ್ಲಸ್ 99 ಇದೆ, ಸೊ ಇಲ್ಲಿ ಮೈನಸ್ 6 ಬರುತ್ತೆ ಆನ್ಸರ್. ಅದೇ ರೀತಿ dy ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. dy ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ ಅಂದರೆ dy ಇಸ್ ಈಕ್ವಲ್ ಟು ಡಿಟರ್ಮೆಂಟಲ್ಲಿ ಎಕ್ಸ್ ಟರ್ಮ್ನ ಹಂಗೆ ಬರ್ಕೊತೀವಿ 1 2 4. ನೆಕ್ಸ್ಟು y ಟರ್ಮ್ ಜಾಗದಲ್ಲಿ ಈ ಟರ್ಮ್ಸ್ ಅಂದರೆ ಕಾನ್ಸ್ಟೆಂಟ್ ಟರ್ಮ್ಸ್ ಏನಿರ್ತಾವಲ್ಲ ಅವನ್ನ ಬರ್ಕೊತೀವಿ 7 17 37. ನೆಕ್ಸ್ಟ್ ಏನಿದೆ z ಟರ್ಮ್ ಹಂಗೆ ಬರ್ಕೊತೀನಿ 1 2 1. ಇಲ್ಲಿ ನಾವು ಮಾಡಿದೆ ಇದನ್ನು ಯಾವುದು ಪ್ಲಸ್ ಮೈನಸ್ ಪ್ಲಸ್ ಮಾಡಿದಾಗ ಫಸ್ಟು 1 ಇಂಟು ಏನು ಬರುತ್ತೆ, 17 ಇಂಟು 1 ಮಾಡಿದರೆ 17 ಬರುತ್ತೆ. ಮೈನಸ್ 37 ಇಂಟು 2 ಮಾಡಿದರೆ 74 ಬರುತ್ತೆ. ಅದೇ ರೀತಿ ಮೈನಸ್ 7 ಇಂಟು 2 ಇಂಟು 1 2 ಮೈನಸ್ 8. ನೆಕ್ಸ್ಟು ಪ್ಲಸ್ 1 ಇಂಟು ಮಾಡಿದಾಗ 2 ಇಂಟು 37 74 ಮೈನಸ್ 17 ಇಂಟು 4 68 ಬರುತ್ತೆ. ನೆಕ್ಸ್ಟ್ ಇದನ್ನು ಆ್ಯಡ್ ಮಾಡಿದಾಗ ನಮಗೆ 1 ಇಂಟು ಇಲ್ಲಿ 74ನಾಗ ಸೇಮ್ ಅದೇ ರೀತಿ ಮೈನಸ್ 57 ಬರುತ್ತೆ. ನೆಕ್ಸ್ಟು ಮೈನಸ್ 7 ಇಂಟು ಇಲ್ಲಿ ಮೈನಸ್ 2 ಮೈನಸ್ 8 ಅಂದರೆ ಮೈನಸ್ 6 ಪ್ಲಸ್ 1 ಇಂಟು 74 ಮೈನಸ್ 8 ಅಂದರೆ 6. ಇಲ್ಲಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದಾಗ ಮೈನಸ್ 57, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 7 6 ಜಾ 42 ಪ್ಲಸ್ 6. ಇಲ್ಲೇನಾಯಿತು 42 ಪ್ಲಸ್ 46 ಮಾಡಿದರೆ 48 ಆಗುತ್ತೆ. ಮೈನಸ್ 57 ಪ್ಲಸ್ 48 ಮಾಡಿದರೆ ಅಲ್ಲಿ ನಮಗೆ 48 ಅಂದರೆ ಮೈನಸ್ 9 ಬರುತ್ತೆ, ಅದೇ ರೀತಿ ನಾವು ಡಿ ಝೆಡ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಡಿ ಝೆಡ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಂದ್ರೆ ನೆಕ್ಸ್ಟ್ ನಾನು ಇದನ್ನು ನೆಕ್ಸ್ಟ್ ಇದರಲ್ಲಿ ಬರಿತೀನಿ. ಡಿ ಝೆಡ್ ಡಿ ಝೆಡ್ ವ್ಯಾಲ್ಯೂನ ಬರೆದಾಗ ನಾನು ಡಿ ಝೆಡ್ ವ್ಯಾಲ್ಯೂ ಬರೀಬೇಕಾದ್ರೆ ಫಸ್ಟು ಎರಡು ಟರ್ಮ್ ಅಂದರೆ ಎಕ್ಸ್ ಟರ್ಮು ವೈ ಟರ್ಮು ಎರಡು ಹಾಗೆ ಬರ್ಕೊತೀನಿ, ಎಕ್ಸ್ ಟರ್ಮು ವೈ ಟರ್ಮು ಹಾಗೆ ಬರ್ಕೊತೀನಿ. ನೆಕ್ಸ್ಟ್ ಝೆಡ್ ಟರ್ಮಲ್ಲಿ ಮಾತ್ರ ನಾವೇನು ಬರೀಬೇಕು, ಕಾನ್ಸ್ಟೆಂಟ್ ಟರ್ಮ್ನ ಬರೀಬೇಕು. ಅಲ್ಲಿ ಬರೀಬೇಕಾದ್ರೆ ನಾವು ಹೆಂಗೆ ಬರಿತೀವಿ ಅಂದರೆ ಡಿ ಝೆಡ್ ಇಸ್ ಈಕ್ವಲ್ ಟು ಕಾಲಮಲ್ಲಿ ಫಸ್ಟು 1 ಹಂಗೆ ಇರುತ್ತೆ, ನೆಕ್ಸ್ಟು 2 4 ಎಕ್ಸ್ ಟರ್ಮ್ ಹಂಗೆ ಬರ್ಕೊತೀವಿ, ವೈ ಟರ್ಮು 1 3 9 ಇದೆ ಅದನ್ನ ಹಂಗೆ ಬರ್ಕೊತೀನಿ. ನೆಕ್ಸ್ಟು ಝೆಡ್ ಟರ್ಮ್ನ ಬರೀಬೇಕು. ಝೆಡ್ ಟರ್ಮ್ ಏನಿದೆ, ಝೆಡ್ ಟರ್ಮ್ ಬದಲು ನಾವು ಕಾನ್ಸ್ಟೆಂಟ್ ಟರ್ಮ್ನ ಬರಿತೀವಿ 7 17 37 ಬರೆದಾಗ ನಮಗೆ ಇಲ್ಲಿ ಫಸ್ಟು 1 ಇಂಟು 3 ಇಂಟು 37 17 ಇಂಟು 9 ಮಾಡ್ತೀವಿ. 3 ಇಂಟು 17 ಮಾಡಿದಾಗ 3 7 21 111 ಬರುತ್ತೆ. ಮೈನಸ್ 17 ಇಂಟು 3 ಮಾಡಿದಾಗ 9 7 53 63 153 ಬರ್ತದೆ. ನೆಕ್ಸ್ಟು ಇಲ್ಲಿ ಮೈನಸ್ 1 ಇಂಟು ಪ್ಲಸ್ ಮೈನಸ್ ಪ್ಲಸ್ ಮೈನಸ್ 1 ಇಂಟು ಇವೆರಡು ಮಾಡಿದಾಗ 2 ಇಂಟು 37 ಮಾಡಿದರೆ 74 ಬರುತ್ತೆ. 74 ಇಂಟು 4 ಮಾಡಿದಾಗ 68 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಪ್ಲಸ್ 7 ಇಂಟು 2 ಇಂಟು 9 ಮಾಡಿದರೆ 18 ಮೈನಸ್ 3 ಇಂಟು 4 ಮಾಡಿದರೆ 12. ಇವಾಗ 1 ಇಂಟು 111 ಮೈನಸ್ 53 ಅಂದರೆ ಮೈನಸ್ 42 ಬರುತ್ತದೆ. ಮೈನಸ್ 1 ಇಂಟು 74 ಮೈನಸ್ 68 ಅಂದರೆ 6 ಬರುತ್ತೆ. ಪ್ಲಸ್ 7 ಇಂಟು 18 ಮೈನಸ್ 12 ಅಂದರೆ 6 ಬರುತ್ತೆ. ಇಲ್ಲಿ ನಮಗೆ ಮೈನಸ್ 42 ಮೈನಸ್ 6 ಪ್ಲಸ್ 7 6 ಜಾ 42 ಬರುತ್ತೆ. 42 ಮೈನಸ್ 42 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಉಳಿಯೋದು ನಮಗೆ ಮೈನಸ್ 6 ಮಾತ್ರ ಉಳಿತದೆ. ಈಗ ನಮಗೆ ಡಿ ಎಕ್ಸ್ ವ್ಯಾಲ್ಯೂ ಗೊತ್ತಾಯಿತು, ಡಿ ವ್ಯಾಲ್ಯೂ ಗೊತ್ತಾಯಿತು, ಅದನ್ನು ಬರ್ಕೊಂಡ್ಬಿಡೋಣ. ಡಿ ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ, ಮೈನಸ್ 3 ಬಂದಿದೆ. ಡಿ ಎಕ್ಸು ಮೈನಸ್ 6 ಬಂದಿದೆ. ಡಿ ವೈ ಮೈನಸ್ 9 ಬಂದಿದೆ. ಸೊ ಡಿ ವ್ಯಾಲ್ಯೂ
ಎಷ್ಟು ಬಂದಿದೆ ನಮಗೆ -3. ಡಿ ವ್ಯಾಲ್ಯೂ -3 ಬಂದಿದೆ. ಡಿ ಎಕ್ಸ್ ವ್ಯಾಲ್ಯೂ -6 ಬಂದಿದೆ. ಡಿ ವೈ ವ್ಯಾಲ್ಯೂ -9 ಬಂದಿದೆ. ಅದೇ ರೀತಿ ಡಿ ಝೆಡ್ ವ್ಯಾಲ್ಯೂ -6 ಬಂದಿದೆ. ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು? ಎಕ್ಸ್ ವ್ಯಾಲ್ಯೂ ಅಂದರೆ ಡಿ ಎಕ್ಸ್ ಬೈ ಡಿ. ಡಿ ಎಕ್ಸ್ ಬೈ ಡಿ ಅಂದರೆ ಡಿ ಎಕ್ಸ್ ವ್ಯಾಲ್ಯೂ -6 ಇದೆ, ಡಿ ವ್ಯಾಲ್ಯೂ -3 ಇದೆ. ಸೊ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. 3 1 ಜಾ 3 2 ಜಾ 2 ಬರ್ತದೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 2 ಅಂತ ಆನ್ಸರು. ಅದೇ ರೀತಿ ವೈ ವ್ಯಾಲ್ಯೂ ಬೇಕಂದಾಗ ಡಿ ವೈ ಬೈ ಡಿ ಮಾಡ್ತೀವಿ. ಡಿ ವೈ ವ್ಯಾಲ್ಯೂ ನಮಗೆ -9 ಬಂದಿದೆ, ಡಿ ವ್ಯಾಲ್ಯೂ -3 ಬಂದಿದೆ. ಮೈನಸ್ ಮೈನಸ್ ಕ್ಯಾನ್ಸಲ್. 3 1 ಜಾ 3 3 ಜಾ 3 ಬರ್ತದೆ. ಸೊ ವೈ ಈಸ್ ಈಕ್ವಲ್ ಟು 3. ನೆಕ್ಸ್ಟ್ ಅದೇ ರೀತಿ ಝೆಡ್ ಈಸ್ ಈಕ್ವಲ್ ಟು ಡಿ ಝೆಡ್ ಬೈ ಡಿ. ಡಿ ಝೆಡ್ ವ್ಯಾಲ್ಯೂ -6 ಬಂದಿದೆ, ಡಿ ವ್ಯಾಲ್ಯೂ -3 ಬಂದಿದೆ. ಮೈನಸ್ ಮೈನಸ್ ಕ್ಯಾನ್ಸಲ್. 3 1 ಜಾ 3 2 ಜಾ 2 ಬಂತು. ಝೆಡ್ ಈಸ್ ಈಕ್ವಲ್ ಟು 2. ಸೊ ದೀಸ್ ಆರ್ ದ ಆನ್ಸರ್ ಫಾರ್ ಲೀನಿಯರ್ ಇಕ್ವೇಶನ್ಸ್. ನಮ್ಗೆ ಏನು ಕೊಟ್ಟಾರೋ ಅದರ ಆನ್ಸರು. ಕರೆಕ್ಟಾಗಿ ನಾವು ಫಸ್ಟ್ ಡಿಟರ್ಮಿನೆಂಟ್ನ ಬರ್ಕೋಬೇಕು. ಡಿಟರ್ಮಿನೆಂಟ್ನ ಬರ್ಕೊಂಡು ಎಕ್ಸ್ ಟರ್ಮು, ವೈ ಟರ್ಮು, ಝೆಡ್ ಟರ್ಮು ಯಾವ್ದು ಬರೀಬೇಕನ್ನೋದು ನೋಡಬೇಕು. ಬರ್ದಾದ್ಮೇಲೆ ಲಾಸ್ಟಿಗೆ ಇವನ್ನ ಫೈಂಡ್ ಔಟ್ ಮಾಡಬೇಕು. ಈ ತರ ಮಾಡಿದ್ರೆ ನಿಮಗೆ 5 ಅಥವಾ 10 ಮಾರ್ಕ್ಸ್ ಕ್ವಶನ್ ಇರುತ್ತೆ.